ಮಜಾ ಟಿವಿಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ನೋಡೋಣ ಬನ್ನಿ. ಅವನು ಅಜಿತ್ ಹತ್ರ ಹೇಳ್ತಾನೆ, ನೀನು ಯಾವಾಗ ನನ್ನ ಮಗಳನ್ನ ಬಿಟ್ಟು ಬೇರೆಯವಳನ್ನ ಮದುವೆ ಮಾಡ್ಕೊಂಬಂದೋ ಆವಾಗಲೇ ನನ್ನ ದೃಷ್ಟಿಯಿಂದ ದೂರ ಆಗ್ಬಿಟ್ಟೆ ನೀನು. ದಿಸ್ ಈಸ್ ಟೂ ಮಚ್ ಅಂತ ಹೇಳ್ತಾನೆ. ಅಜಿತ್ ಹೇಳ್ತಾನೆ, ಮಾವ ವಿಷಯ ಏನಿದೆ ಅಂತ ಹೇಳಿ, ಎಲ್ಲ ನಿಮ್ಮನ್ನು ಕೇಳ್ಬಿಟ್ಟೆ ಮಾಡೋಕ್ಕೆ ನನ್ನಿಂದ ಆಗಲ್ಲ. ಇಲ್ಲಿಗೆ ಹೋಗಿ ಬೆಂಕಿ ಬಿತ್ತಲ್ಲ, ಆವಾಗ ಸೋಮಪ್ಪ ಗಂಗಪ್ಪ ಇದ್ರಲ್ಲ, ಅವ್ರ ಹತ್ರ ನಾನು ಮಾತಾಡ್ಬಿಟ್ಟು ಬಂದೆ. ಇನ್ನೊಂದು ಸರಿ ಅವಶ್ಯಕತೆ ಇದ್ದರೆ ಬಂದು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಕೋಪ ಮಾಡ್ಕೊಂಡಿದ್ದೀರಿ ಅಂತ ಮನ್ಸುವಿನ ಮತ್ತು ಅತ್ತೆನ ಹುಡುಕೋದು ನಾನು ಇನ್ನೂ ಬಿಟ್ಟಿಲ್ಲ ಅಂತ ಹೇಳ್ತಾನೆ. ನನ್ನ ಕರ್ತವ್ಯ ಅದು ಅಂತ ಮಾಡ್ತಾಯಿದ್ದೀನಿ ಮಾವ, ನೀವೇನಕ್ಕೆ ಕೂಗಾಡೋದು, ಇದಕ್ಕೆ ನೀವು ಥ್ಯಾಂಕ್ಸ್ ಹೇಳ್ದಿದ್ರು ಪರವಾಗಿಲ್ಲ ಅಂತ ಹೇಳ್ತಾರೆ. ನಾನು ಯಾಕೆ ಕೂಗಾಡ್ತಾ ಇದ್ದೀನಿ ಅಂದರೆ, ನೀನು ಇಬ್ಬರನ್ನ ಮಾತಾಡ್ಸ್ಕೊಂಡು ಬಂದೆ ನೋಡು, ಅವ್ರ ಆಕ್ಸಿಡೆಂಟಲ್ಲಿ ಸತ್ತೋಗಿದ್ದಾರೆ. ಎಲ್ಲರೂ ಅದು ಆಕ್ಸಿಡೆಂಟ್ ಅಂತ ನಂಬಿದ್ದಾರೆ. ಆದರೆ ನನ್ನ ಫ್ರೆಂಡ್ ಒಬ್ಬ ಇಂಟೆಲಿಜೆನ್ಸಲ್ಲಿದ್ದಾನೆ, ಅವನು ಹೇಳಿದ್ದು ಅದು ಪ್ರೀ ಪ್ಲ್ಯಾನ್ ಮರ್ಡರ್ ಅಂತ ಹೇಳ್ತಾ ಇದ್ದಾನೆ ಅಂತ. ಅದಕ್ಕೆ ಅಜಿತ್ ಹೇಳ್ತಾನೆ, ಗಂಗಪ್ಪ ಸೋಮಪ್ಪ ಸತ್ರ ಆಕ್ಸಿಡೆಂಟಲ್ಲಿ ಅಂತೇಳಿ. ಅದಕ್ಕೆ ಅವ್ರ ಮಾವ ಹೇಳ್ತಾರೆ, ನಿನ್ನೆ ನಾನು ಹಳ್ಳಿಗೆ ಹೋಗಿದ್ದೆ, ಆವಾಗಲೇ ನನಗೂ ವಿಷಯ ಗೊತ್ತಾಗಿದ್ದು ಅಂತ ಹೇಳ್ತಾರೆ. ಅತ್ತೆ ಮನಸ್ಸಲ್ಲೇ ಅನ್ಕೊತಾರೆ, ಮುಚ್ಚೋಗಿರೋ ಸತ್ಯನ ಹೊರಗಡೆ ತೆಗೆದ್ರೆ ನಾನು ತಾನೇ ಸುಮ್ಮನೆ ಹೇಗಿರೋಕ್ಕಾಗುತ್ತೆ, ಅದಕ್ಕೆ ಅವರಿಬ್ಬರನ್ನು ಮೇಲೆ ಕಳಿಸ್ಬಿಟ್ಟೆ ಅಂತ ಹೇಳ್ತಾರೆ. ಮಾವ ಹೇಳ್ತಾರೆ, ಇನ್ನೂ ಅವ್ರಿಗೇನೇನು ಗೊತ್ತಿತ್ತೋ ಪುರುಷೋತ್ತಮ ಬಗ್ಗೆ ವಿವರಗಳು ನನ್ನ ಹೆಂಡತಿ ಮಗು ಬಗ್ಗೆ ಗೊತ್ತಿರುತ್ತೆ, ನೀನು ಯೂನಿಫಾರ್ಮಲ್ಲಿ ಹೋಗಿ ಎಲ್ಲ ಹಾಳು ಮಾಡ್ಬಿಟ್ಟು ಬಂದಿದ್ದೀಯಾ ಅಂತ ಹೇಳ್ತಾರೆ. ಆಮೇಲೆ ನನ್ನ ಹೆಂಡತಿ ಮಗು ವಿಷಯಕ್ಕೆ ನೀನೇನು ಮಾಡೋದು ಬೇಡ, ದೂರ ಇದ್ದರೆ ಸಾಕು, ನಾನೇ ಹುಡ್ಕೊತೀನಿ ಅಂತ ಹೇಳ್ತಾರೆ. ಶ್ರವಣ್ಣವ್ರ ತಾಯಿ ಶ್ರವಣ್ಣ ಕರ್ಕೊಂಡು ಹೋಗ್ತಾರೆ. ಅಜಿತ್ ಅವ್ರ ತಾಯಿ ಯಾವಾಗ ಶ್ರವಣ್ಣಿಗೆ ನೀರು ಕೊಡ್ತಾರೆ, ನೀರು ತೆಗೋ ಅಂತೇಳಿ. ಶ್ರವಣ್ಣ ಆಗ ಅವ್ರ ಅಕ್ಕನಿಗೆ, ಸಾರಿ, ನಾನು ಅಜಿತ್ ಇಷ್ಟದಲ್ಲಿ ಇಷ್ಟೊಂದು ರೇಗಾಡ್ಬಿಟ್ಟೆ ಅಂತ ಹೇಳ್ತಾನೆ. ಅಕ್ಕ ಹೇಳ್ತಾರೆ, ಅಜಿತ್ ಹೇಗೋ ನೀನು ಹಾಗೆ ನನಗೆ ಅಂತ ಹೇಳ್ತಾರೆ. ನೀನು ಅವ್ರ ಸೋದ್ರ ಮಾವ ಕಣೋ, ನೀನು ಏನಾದರೂ ಮಾತಾಡ್ಬೋದು, ನಿನಗೆ ಆ ಅಧಿಕಾರ ಇದೆ ಅಂತ ಹೇಳ್ತಾರೆ. ಏನು ಅಜಿತ್ ತಪ್ಪು ಮಾಡಿದ್ದಾನೆ ಅನಿಸ್ತಾ ಇಲ್ಲ, ಅವನೊಂದು ಪೊಲೀಸ್ ಆಫೀಸರ್ ಆಗಿ ಎನ್ಕ್ವೈರಿ ಮಾಡಿದ್ದಾನೆ ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀನು ಇಷ್ಟು ಕೂಗಾಡೋದು ಸರಿ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ ಅಂತಾರೆ. ಅಲ್ಲಿ ಹೇಳ್ತಾನೆ, 20 ವರ್ಷದಿಂದ ಶಾರದಾನ ಮತ್ತು ಮಗಳನ್ನ ಹುಡುಕ್ತಾ ಇರೋದು, ಆದರೆ ಯಾವ ಸುಳಿವು ಸಿಕ್ಕಿರಲಿಲ್ಲ, ಪುರುಷೋತ್ತಮ ಮಾತ್ರ ಸಿಕ್ಕಿದ್ದ. ಈಗ ಈ ದೇವಿಯಾನಿ ಎಕ್ಸೈಟ್ಮೆಂಟಿಂದ ಅದು ಹೋಯಿತು ಅಂತಾನೆ. ದೇವಿಯಾನಿ ಹೇಳ್ತಾಳೆ, ಸಾರಿ ಬಾವ, ನಾನು ಅವತ್ತು ಆ ಥರ ನಡ್ಕೊಂಡು ಬರ್ದಾಗಿತ್ತು ಅಂತ. ಅವನು, ದೇವಿಯಾನಿ ನಾನು ನಿನ್ನ ಬ್ಲೇಮ್ ಮಾಡ್ತಾ ಇಲ್ಲ, ಆದರೆ ಇವಾಗ ಅದರಿಂದ ಪುರುಷೋತ್ತಮ ಕೋಮಾಗೆ ಹೊರಟೋದ್ನಲ್ಲ, ಇನ್ನು ಯಾವಾಗ ಆ ಕೋಮೆಯಿಂದ ಆಚೆ ಬರ್ತಾನೋ ಗೊತ್ತಿಲ್ಲ, ನಾನೆಲ್ಲ ಫೋನ್ ಕಾಲ್ಗೂ ವೆಯ್ಟ್ ಮಾಡ್ತಾ ಇರ್ತೀನಿ, ಹಾಸ್ಪಿಟ್ಲಿಂದ ಬರುತ್ತೆ ಅಂತ, ಆದರೆ ಹಾಸ್ಪಿಟಲ್ ಕಾಲ್ ಆಗಿರಲ್ಲ ಅಂತ ಹೇಳ್ತಾರೆ. ಆದರೆ ನನ್ನ ಹೆಂಡತಿ ಮಗು ಸಿಕ್ತಾಗಲೇ ಪುರುಷೋತ್ತಮ ಊರಲ್ಲಿ ಒಬ್ಬ ಸಿಕ್ಕಿದ್ದ, ಅದು ಇವಾಗ ಹೋಯಿತು, ನೋಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಅಜಿತ್ ಹೋಗಿದ್ದ ಯೂನಿಫಾರ್ಮ್ ಅಲ್ದಿರ ಮುಫ್ತಿಯಲ್ಲಿ ಹೋಗಿದ್ರೆ ಸಾಕಾಗಿತ್ತು ಅಂತ ಹೇಳ್ತಾನೆ. ಅವನ ತಾಯಿ ಹೇಳ್ತಾರೆ, ಅಜಿತ್ ಇದನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗಿತ್ತು ಅಂತೇಳಿ. ಶ್ರವಣ್ ತಾಯಿ ಹೇಳ್ತಾರೆ, ಅವ್ನು ಮದುವೆ ಆದಾಗಿಂತ ತುಂಬ ಬದಲಾಗಿದ್ದಾನೆ ಅಜಿತ್ತು, ನನ್ನ ಮೊಮ್ಮಗನೇನ ಅಂತ ಅನಿಸ್ತಾ ಇದೆ ನನಗೆ ಅಂತೇಳಿ. ನಾನು ಅಂದ್ಕೊಂಡೆ ನಿನ್ನ ಹೆಂಡತಿ ಮಗು ಹುಡ್ಕೋ ಕೇಸ್ ಮುಚ್ಚೋಗಿದೆ ಅಂತೇಳಿ. ಶ್ರವಣ್ ಹೇಳ್ತಾನೆ, ಯಾವುದೋ ಒಂದು ಉತ್ತರ ಸಿಕ್ತು ಅನ್ನೋಷ್ಟರಲ್ಲಿ ಯಾರೋ ಪ್ರಶ್ನೆ ಹುಟ್ಟಾಕ್ತಾ ಇದ್ದಾರೆ ಅಂತ ಹೇಳ್ತಾನೆ. ಈ ಬೆಂಕಿ ಅಪಘಾತ ಆದಮೇಲೆ ಪುರುಷೋತ್ತಮ ಇಷ್ಟು ದಿನ ಎಲ್ಲಿದ್ದ, ಯಾಕೆ ನನ್ನ ಹುಡ್ಕೊಂಡು ಬಂದಿಲ್ಲ, ಇವಾಗ ಟ್ರಾಫಿಕ್ ಕೂಡ ಲೆಕ್ಕಿಸ್ದೆ ನನ್ನ ಹುಡ್ಕೊಂಡು ಓಡಿ ಬಂದ ಅಂತ ಹೇಳ್ತಾರೆ. 108 ಪ್ರಶ್ನೆಗಳು ನನ್ನ ತಲೆಯಲ್ಲಿದೆ, ಇದಕ್ಕೆಲ್ಲ ಉತ್ತರ ಪುರುಷೋತ್ತಮೇ ಕೊಡಬೇಕು ಅಂತ ಹೇಳ್ತಾನೆ. ಹೇಳಬೇಕು ಅಂದರೆ ನಾನು ಚೆನ್ನಾಗಿ ನಿದ್ದೆ ಮಾಡಿ 20 ವರ್ಷ ಆಯ್ತಮ್ಮ ಅಂತ ಹೇಳ್ತಾನೆ. ಮುಖ ನೋಡಿಕೊಂಡು ಬದುಕಿದ್ದೀನಿ ಅಷ್ಟೇ ಅಮ್ಮ ಅಂತ ಹೇಳ್ತಾನೆ. ನೀನು ಮನಸ್ಸಲ್ಲೇ ಅನ್ಕೊತಾಳೆ, ಯಾರೇ ನನ್ನ ತಂಟೆಗೆ ಬಂದ್ರೂ ಇದೇ ಥರನೇ ಆಗೋದು, ನೀನು ಇಲ್ಲಿಗೆ ನಿನ್ನ ಹೆಂಡತಿ ಮಗುನ ಹುಡ್ಕೋ ಕೇಸು ಇದು ಮಾಡಿದ್ರೆ ಸರಿ, ಇಲ್ಲಾಂದರೆ ನಿನ್ನನ್ನು ICU ಕಳಿಸ್ತೀನಿ ಅಂತ ಮನಸ್ಸಲ್ಲಿ ಅನ್ಕೊತಾಳೆ. ಅಜಿತ್ ಹತ್ರ ಹೇಳ್ತಾಳೆ, ನಾನು ನಿಮ್ಗೆ ಅವತ್ತಿಂದ ಹೇಳ್ತಾ ಇದ್ದೀನಿ, ಅವ್ರ ಹೆಂಡತಿ ಮಗುನ ಹುಡ್ಕೋ ವಿಷಯದಲ್ಲಿ ಅವ್ರ ಗಮನಕ್ಕೂ ತನ್ನಿರಿ ಅಂತ ಹೇಳಿ ಅಂತ. ನನ್ನ ಉದ್ದೇಶ ಏನು ಅಂತ ನಮ್ಮ ಮಾವನಿಗೆ ಗೊತ್ತಿರಲ್ವ, ನಾನು ಇಷ್ಟು ವರ್ಷ ಆದ್ರೂ ಹೇಗಾದರೂ ಅವ್ರನ್ನ ಹುಡುಕಬೇಕು ಅಂತ ತಾನೇ ಮಾಡ್ತಾಯಿದ್ದೀನಿ, ನಾನು ಪುರುಷೋತ್ತಮ ಊರಿಗೆ ಹೋಗಿದ್ದೆ ತಪ್ಪಾಗೋಯ್ತಾ ಅಂತ ಹೇಳ್ತಾನೆ. ಭೂಮಿ ಹೇಳ್ತಾಳೆ, ನಿಮ್ಮ ಉದ್ದೇಶ ಏನೋ ಸರಿಯೇ, ಆದರೆ ನೀವು ಇದು ಅವ್ರ ಗಮನಕ್ಕೆ ತಂದಿದ್ರೆ ಇವತ್ತು ಈ ಥರ ಜಗಳ ಏನು ಮನೇಲಿ ಆಗ್ತಾ ಇರಲಿಲ್ವಲ್ಲ ಅಂತೇಳಿ ಹೇಳ್ತಾನೆ. ಇದಕ್ಕೆ ಮೊದಲು ನಾನೆಲ್ಲ ಮಾಡಿದ್ದೀನಿ, ಆದರೆ ಇವಾಗ ನಿನ್ನ ಮದುವೆ ಆದಮೇಲೆ ಅವರು ನನ್ನಲ್ಲಿ ತಪ್ಪು ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾನೆ. ಮೋಸ ಮಾಡಿದ್ದೀನಿ ಅಂತ ಅಂದ್ಕೊಂಡು ಈ ಥರ ಮಾಡ್ತಿದ್ದಾರೆ ಅಂತ. ಸತ್ಯ ಹೇಳ್ತಾನೆ, ನೀನೇನೇನು ಮಾಹಿತಿ ಕಲೆಕ್ಟ್ ಮಾಡಿದ್ಯಾ ಅದೆಲ್ಲ ಅವ್ರ ಕೈಗೆ ಒಪ್ಪಿಸ್ಬಿಡು, ಅವ್ರು ಹೇಳಿದಾರಲ್ಲ ನೀನು ಹುಡ್ಕೋದು ಬೇಡ ಅಂತೇಳಿ ಅಂತ. ಯಾರಿಗೂ ಇಷ್ಟ ಇಲ್ಲ ಅಂತೇಳಿ ನಾನು ಇದರಿಂದ ಹಿಂದೆ ಸರಿಯೋಕ್ಕಾಗಲ್ಲ, ಅವ್ರನ್ನ ಹುಡುಕ್ತೀನಿ ಅಂತ ಹೇಳ್ತಾನೆ. ತಾಯಿ ಅಜ್ಜಿ ಅತ್ತೆ ದೇವಸ್ಥಾನಕ್ಕೆ ಬರ್ತಾರೆ, ಬಂದು ಪುರೋಹಿತರೇ ಅರ್ಚನೆ ಮಾಡಿ ಅಂತ ಹೇಳ್ತಾರೆ. ಅಜಿತ್ ತಾಯಿ ಸುಮ್ಮನೆ ನಿಂತಿರ್ತಾರೆ. ಅದಕ್ಕೆ ಅವ್ರ ತಾಯಿ ಹೇಳ್ತಾರೆ, ನನಗೂ ಒಬ್ಬ ಮಗ ಇದ್ದಾನೆ, ನನಗೂ ಗೊತ್ತು ಇದು, ಸುಮ್ಮನೆ ಯಾಕಿದೆ, ಏನಿದೆ ಮನಸ್ಸಲ್ಲಿ ಹೇಳು, ನಿನ್ನ ಮಗನಿಗೆ ಒಳ್ಳೇದಾಗಬೇಕು ಅಂತ ಅರ್ಚನೆ ಮಾಡಿಸ್ಬೇಕು ಅಂತಿದೆಯಾ ಅಂತ ಹೇಳ್ತಾರೆ. ಅದಕ್ಕೆ
ಅದಕ್ಕೆ ಅಜಿತ್ ತಾಯಿ ಪೂಜಾರಿ ಹತ್ರ ಹೇಳ್ತಾರೆ, ನನ್ನ ತಮ್ಮ ಶ್ರವಣು ಮತ್ತು ಅಜಿತ್ ನನ್ನ ಮಗ ಇಬ್ಬರು ಮೊದಲು ತುಂಬ ಅನ್ಯೋನ್ಯವಾಗಿದ್ದರು, ಇವಾಗ ತುಂಬ ಜಗಳ ಆಡ್ತಾಯಿದ್ದಾರೆ. ಅವ್ರು ಮೊದಲ ಥರನೇ ಚೆನ್ನಾಗಿರಬೇಕು ಅಂತ ಅರ್ಚನೆ ಮಾಡಿ ಅವ್ರ ಹೆಸರಲ್ಲಿ ಅಂತ ಹೇಳ್ತಾಳೆ. ಅಜ್ಜಿ ಅರ್ಚಕರೇ, ನಾನು ಗುರುಗಳು ನೋಡಬೇಕಾಗಿತ್ತಲ್ಲ, ನಾನು ಫೋನ್ ಮಾಡಿ ಹೇಳಿದ್ದೆ ದೇವಸ್ಥಾನದಲ್ಲಿ ಸಿಗ್ತೀನಿ ಅಂತ ಹೇಳಿದ್ರು ಅಂತ. ಅದಕ್ಕೆ ಅರ್ಚಕರು ಹೇಳ್ತಾರೆ, ನೋಡಿ ಅಮ್ಮ ಅಲ್ಲೇ ಇದ್ದಾರೆ, ಹೋಗಿ ನೋಡಿ ಅಂತೇಳಿ. ಸರಿ ಬರ್ತೀವಿ ಅಂತ ಹೋಗ್ತಾರೆ. ಭೂಮಿಗೆ ಕಾಲ್ ಮಾಡಿ ಅಮ್ಮನ ಕೈಯಲ್ಲಿ ಫೋನ್ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಭೂಮಿ ಹೇಳ್ತಾಳೆ, ಅಮ್ಮ ಅಜ್ಜಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ. ಅದಕ್ಕೆ ಅಜಿತ್ ಫೋನ್ ಇಡಕ್ಕೆ ಹೋಗ್ತಾನೆ. ಆವಾಗ ಭೂಮಿ ಒಂದು ನಿಮಿಷ ಅಂತೇಳಿ ಏನು ಹೇಳು ವಿಷಯ ಅಂತ ಅಜಿತ್ ಹೇಳ್ತಾನೆ. ಆವಾಗ ನಾನು ಹೇಳೋ ವಿಷಯ ಕೇಳಿ ನೀವು ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ತಾನೆ. ಕೋಪ ಬರೋ ವಿಷಯ ಆದರೆ ಕೋಪ ಮಾಡ್ಕೊತೀನಿ, ಹೇಳು ಏನಾದರೂ ಅಂತ ಹೇಳ್ತಾನೆ. ಅದಕ್ಕೆ ಭೂಮಿ ಹೇಳ್ತಾಳೆ, ಇವರು ಊರಿಗೆ ಹೋಗಿದ್ದ ವಿಷಯ ಯಾಕೆ ನೀವು ನಿಮ್ಮ ಮಾವನ ಹತ್ರ ಹೇಳಲಿಲ್ಲ ಅಂತ ನನಗೆ ವಿವರಿಸ್ಲಾ ಅಂತ ಹೇಳ್ತಾಳೆ. ಇದನ್ನೇ ಹೇಳಿದ್ದು, ನಮ್ಮ ಫ್ಯಾಮಿಲಿ ವಿಷಯದಲ್ಲಿ ಇಂಟರ್ಫಿಯರ್ ಆಗಬೇಡ ಅಂತೇಳಿ ಅಂತ ಹೇಳ್ತಾಳೆ. ಅದಾಗಲ್ಲ ಸಾಹೇಬ್ರೆ, ನಿಮ್ಮಿಬ್ಬರ ಮಧ್ಯೆ ತಪ್ಪು ಅಭಿಪ್ರಾಯ ಇದೆ, ಅದಕ್ಕೆ ನಾನೊಂದು ಸರಿ ಮಾತಾಡಲಾ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ, ನೀನು 1 ವರ್ಷದ ಮಟ್ಟಿಗೆ ಇದ್ದು ಹೋಗೋಳು, ನೀನು ತುಂಬ ನಮ್ಮ ಫ್ಯಾಮಿಲಿ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾನೆ. ಅಟ್ಯಾಚ್ಮೆಂಟು ಬೆಳೆಸ್ಕೊಬೇಡ ಅಂತಾನೆ. ಭೂಮಿ ಆಮೇಲೆ ಒಬ್ಬಳೇ ಮಾತಾಡ್ಕೊತಾಳೆ, ನಾನು 1 ವರ್ಷನೇ ಇರೋದು ಅಂತ ನನಗೂ ಗೊತ್ತು, ಅದಕ್ಕೆ ಮೇಲೆ ಇರು ಅಂದರೂ ನಾನು ಇರಲ್ಲ, ಏನೂ ಇಲ್ಲ, ಇರೋಷ್ಟು ದಿನ ಒಳ್ಳೇದು ಮಾಡೋಣ ಅಂತ ನಾನು ಇದು ಮಾಡಿದೆ, ಅವ್ರಿಗೆ ಬೇಡ ಅಂದರೆ ಬೇಡ ಅಂತ ಅನ್ಕೊತಾಳೆ. ಗುರುಗಳ ಹತ್ರ ಬರ್ತಾರೆ. ಆವಾಗ ಅಜಿತ್ ಅಜ್ಜಿ ಗುರುಗಳೇ ಅಂತ ಹೇಳ್ತಾರೆ. ಆವಾಗ ಗುರುಗಳು ಕಣ್ ತೆಗ್ದೆಲ್ಲರನ್ನು ನೋಡ್ತಾರೆ. ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅಜ್ಜಿ ಹೇಳ್ತಾರೆ, ನಮ್ಮ ಮನೆ ಹಾಲು ಜೇನು ಥರ ಇತ್ತು, ನಮ್ಮ ಮೊಮ್ಮಗ ಯಾವಾಗ ಮದುವೆ ಆದ್ನೋ ಇವಾಗ ಒಡೆದೋಗಿರೋ ಹಾಲು ಥರ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಅಜ್ಜಿ ಹೇಳ್ತಾರೆ, ತುಂಬ ಮನಸ್ತಾಪಗಳು ಬಂದಿದೆ ಮಕ್ಕಳ ನಡುವೆ ಅಂತೇಳಿ. ಅದಕ್ಕೆ ಗುರುಗಳು ಹೇಳ್ತಾರೆ, ಮನೆ ಅಂದಮೇಲೆ ಹಾಲು ಥರ ಇರೋರು ಇರ್ತಾರೆ, ಆ ಹಾಲನ್ನೇ ಹುಳಿ ಹಿಂಡಿ ಮೊಸರು ಮಾಡ್ಕೊಬೇಕು ಅಂತ ಇರೋರು ಇರ್ತಾರೆ. ಅದೇ ಇವಾಗ ಹೇಳ್ತಾರೆ, ನಮ್ಮ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಕೈಯಿಂದ ತೆಗಿಬೋದು, ಅಲ್ಲದೆ ನಮ್ಮ ಬೆರಳೇ ನಮ್ಮ ಕಣ್ಣಿಗೆ ಚುಚ್ಚಿದ್ರೆ ಏನು ಮಾಡೋದು ಅಂತ. ಅಜ್ಜಿ ಹೇಳ್ತಾರೆ, ಭೂಮಿ ಅನ್ನೋ ಹುಡುಗಿನ ಮದುವೆ ಆಗಿ ಕರ್ಕೊಂಬಂದಿದ್ದಾನೆ ಅಜಿತ್ ನನ್ನ ಮೊಮ್ಮಗ, ಅವಳೇ ಮುಳ್ಳು ಥರ ಚುಚ್ಕೊಂಡ್ಬಿಟ್ಟಿದ್ದಾಳೆ ನಮಗೆ ಅಂತ ಹೇಳ್ತಾಳೆ. ನೀವು ನಮ್ಮ ಮನೆಗೆ ಬಂದು ನೋಡ್ತೀರಾ ಏನು ಆಗ್ತಾಯಿದೆ ನಮ್ಮ ಮನೇಲಿ ಪರಿಸ್ಥಿತಿ ಅಂತೇಳಿ ಅಂತ ಹೇಳ್ತಾರೆ. ಸಮಯ ತೋರಿಸೋ ಗಡಿಯಾರದಲ್ಲೂ ಮುಳ್ಳಿರುತ್ತೆ, ಮತ್ತು ವೈದ್ಯರು ಕೊಡೋ ಇಂಜೆಕ್ಷನ್ನಲ್ಲೂ ಮುಳ್ಳಿರುತ್ತೆ, ಆದರೆ ಅದು ನಮ್ಮ ಒಳ್ಳೆಯದು ಆಗಿರ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಮತ್ತು ಯಾವಾಗೂ ನಮಗೆ ನಿಗೂಢ ಅಂತ ಹೇಳ್ತಾರೆ. ನೀವು ನೆಮ್ಮದಿಯಾಗಿರಬೇಕು ಅಂದರೆ, ಬೇರೆ ಆಗಿರೋ ಹೃದಯಗಳು ಒಂದಾಗಬೇಕು ಅಂದರೆ ಏನು ಮಾಡಬೇಕು ಅಂತೇಳಿ ಗುರುಗಳೇ ಅಂತ ಹೇಳ್ತಾರೆ. ಆವಾಗ ಗುರುಗಳು ಕಣ್ಮುಚ್ಚಿ ಗ್ರಹಿಸ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ.